ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಇದರ ವತಿಯಿಂದ ಇವತ್ತೊಂದು ವಿಶೇಷವಾದ ಪತ್ರಿಕಾಗೋಷ್ಠಿಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಖಲೆ ಜಿಲ್ಲೆ ಅಧ್ಯಕ್ಷರಾದಂತಹ ಡಾಕ್ಟರ್ ಎಂ.ಪಿ. ಶ್ರೀನಾಥ್ ಹಾಗೂ ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಇವರು ಕರೆದಿರುತ್ತಾರೆ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ಮಾಜಿ ಅಧ್ಯಕ್ಷರಾದಂತಹ ಹಿರಿಯರು ಮಾರ್ಗದರ್ಶಕರು ಆದಂತಹ ಡಾಕ್ಟರ್ ಹರಿಕೃಷ್ಣ ಪುನರೂರು ಅವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಮಂಗಳೂರು ಕಸಾಪದ ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಸನತ್ ಅವರಿದ್ದಾರೆ. ಹಾಗೆ ಅರುಣ ನಾಗರಾಜ್ ಅವರು ಸಹ ಕಸಾಪದ ದಾಖಲೆ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರು. ನಾನು ಡಾಕ್ಟರ್ ಮುರಳಿ ಮೋಹನ್ ಚೂಲ್ತಾರು, ಕಸಾಪ ಮಂಗಳೂರು ತಾಲೂಕು ಇದರ ಕಾರ್ಯದರ್ಶಿ ಹಾಗೂ ಕಸಾಪ ಮಂಗಳೂರು ತಾಲೂಕು ಇದರ ಕೋಶಾಧಿಕಾರಿ ಶ್ರೀ ಸುಬ್ರಾಯ ಭಟ್ ನಮ್ಮ ಜೊತೆಗಿದ್ದಾರೆ. ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಘೋಷಣೆಯನ್ನು ಮಾಡಲಿಕ್ಕೆ ನಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ನಿಮ್ಮ ಜೊತೆ ಸೇರಿದ್ದೇವೆ. ಮುಂದಿನ ವಿಷಯಕ್ಕಾಗಿ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಸ್ವಂತ ಜಮೀನು ಮಂಜೂರು ಹಾಗೂ ಕನ್ನಡ ಭವನ ನಿರ್ಮಾಣಕ್ಕೆ ಸಿದ್ಧತೆ ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಬಾರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕದಲ್ಲಿ ಅರ್ಧ ಎಕರೆ ಜಮೀನನ್ನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕರು ರಾಜೇಶ್ ಅವರ ವಿನಂತಿ ಪತ್ರದ ಮೂಲಕ ಈ ಜಾಗ ಮಂಜೂರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕಕ್ಕೆ ಇದೊಂದು ಐತಿಹಾಸಿಕ ಕೊಡುಗೆ ಲಭಿಸಿದ್ದು ಇಡೀ ಕನ್ನಡಿಗರ ಪರವಾಗಿ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸರ್. ಮಂಗಳೂರಿನ ಗುರುಪುರ ಹೋಬಳಿಯ ವಾಮಂಜೂರು ಸಮೀಪದ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3 50 ಸೆನ್ಸ್ ಅಂದರೆ ಅರ್ಧ ಎಕರೆ ಜಾಗವನ್ನು ಕನ್ನಡ ಭವನ ನಿರ್ಮಾಣಕ್ಕಾಗಿ ಸರ್ಕಾರ ಮಂಜೂರು ಮಾಡಿದ್ದು ಅಧಿಕೃತ ಆದೇಶ ಪತ್ರ ಜಾರಿಯಾಗಿದೆ. ಈ ಜಾಗದಲ್ಲಿ ಶೀಘ್ರದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳ ಕನ್ನಡ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಲಿದೆ ಸರ್. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಹಾಗೂ ತಾಲೂಕು ಘಟಕ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಸಹಾಯಹಸ್ತದಿಂದ ಅವರ ಒಂದು ಅಮೃತ ಗಳಿಗೆಯಿಂದ ಹಾಗೂ ಅವರ ಒಂದು ಪೂರ್ತಿ ಸಹಕಾರದಿಂದ ಈ ಕೆಲಸ ಆಗಿದೆ ಸರ್. ಮಂಗಳೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರು ಕಳೆದ 4 ವರ್ಷಗಳ ನಿರಂತರ ಪರಿಶ್ರಮ ಹಾಗೂ ಮುಂದಾಳತ್ವದಲ್ಲಿ ಈ ಜಾಗ ಮಂಜೂರಾಗಿದೆ ಸರ್. ಈ ಭವನ ಮುಂದಿನ ದಿನಗಳಲ್ಲಿ ಕರಾವಳಿ ಭಾಗದ ಕನ್ನಡ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಈಗಾಗಲೇ ಆರ್ಡರ್ ಆಗಿದ್ದು ನಾನು ಓದಿ ಹೇಳ್ತೇನೆ. ಸಹಾಯಕ ಆಯುಕ್ತರು ಮಂಗಳೂರು ಉಪವಿಭಾಗ ಮಂಗಳೂರು ಇವರ ನಡಾವಳಿಗಳು. ವಿಷಯ: ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3 50 ಸೆನ್ಸು ಅಂದರೆ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಕಚೇರಿ ಸಭಾಂಗಣ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಹೆಸರಿಗೆ ಕಾದಿರಿಸುವ ಕುರಿತು ಉಲ್ಲೇಖ: ಸರ್ಕಾರದ ಅಧಿಸೂಚನೆ, ತಹಸೀಲ್ದಾರದ ಅಧಿಸೂಚನೆ, ಮಾನ್ಯ ಜಿಲ್ಲಾಧಿಕಾರಿ ನ್ಯಾಯಾಲಯದ ಮಂಗಳೂರು ಆದೇಶ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3 ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಕಚೇರಿ ಸಭಾಂಗಣ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಕಾದಿರಿಸುವ ಕುರಿತು ತಹಸೀಲ್ದಾರರು ಮಂಗಳೂರು ತಾಲೂಕು ಇವರ ಉಲ್ಲೇಖದಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಆದೇಶ: ಪ್ರಸ್ತಾವನೆ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ತಾಲೂಕು ಗುರುಪುರ ಹೋಬಳಿ ತಿರುವೇಲು ಗ್ರಾಮದ ಸರ್ವೆ ನಂಬರ್ 61/3 ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಸಭಾಂಗಣ ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಮತ್ತು ಸಂಸ್ಕೃತಿ ಇಲಾಖೆ ಹೆಸರಿಗೆ ಉಲ್ಲೇಖ 1ರಂತೆ ಕರ್ನಾಟಕ ಭೂಕಂದಾಯ ಕಾಯ್ದೆ 1964ರ ಕಲಂ 71ರಂತೆ ಕಾಯ್ದಿರಿಸಿ ಆದೇಶಿಸಲಾಗಿದೆ. ಇದರಲ್ಲಿ ಆರ್ಟಿಸಿ ಆಲ್ರೆಡಿ ಆಗಿದೆ. ಆರ್ಟಿಸಿಯಲ್ಲಿ ಅರ್ಧ ಎಕರೆ ಜಮೀನನ್ನು ದಕ್ಷಿಣ ಕನ್ನಡ ಸಾಹಿತ್ಯ ಪರಿಷತ್ತು ಮಂಗಳೂರು ತಾಲೂಕು ಘಟಕ ಕಚೇರಿ ನಿರ್ಮಾಣಕ್ಕಂಥೇಳಿ ಆರ್ಟಿಸಿ ಆಗಿದೆ. ಇದನ್ನು ನಾನು ನಿಮಗೆ ನಮ್ಮ ಹಸ್ತಾಂತರಿಸಿ ಇದು ಆರ್ಡರ್ ಕಾಪಿ, ಇದು ಆರ್ಟಿಸಿ.
ಈಗ ಹರಕಿಷ್ಟು ಪುನರವರು ಮಾತಾಡ್ತಾರೆ. ಈ ಪ್ರಶ್ನೆ ಕೊಟ್ಟದ್ದನ್ನು ದಯಮಾಡಿ ಹೊರಗೆ ಹಾಕೋದು ಬೇಡ, ಅದರಲ್ಲಿ ಸರಿಯಾಗಿಲ್ಲ. ಅದು ನಾವು ಬಾಯಲ್ಲಿ ಹೇಳೋದನ್ನು ದಾಖಲಿಸಿಕೊಳ್ಬೇಕು ಹೇಳ್ತೇನೆ. ಯಾಕೆಂದರೆ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸ ಮಾಡಿದರೆ ಮಾಡಿಕೊಟ್ಟದ್ದು ಅವ್ರ ಸಾಹಸವನ್ನು ನಾವು ಮೇಲ್ಬಿಟ್ಟಿಕೊಳ್ಬೇಕು, ರಾಜ್ಯದಲ್ಲ. ಆದರೆ ಕನ್ನಡ ಸಾಹಿತ್ಯದ ಪರಿಸ್ಥಿತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಸಾಹಸದಿಂದ ಇದು ಜಾಗ ಸಿಕ್ಕಿತು. ಅದರಿಂದ ಒಡನೆ ಜನಗಳ ಸಹಕಾರದಿಂದ, ಕನ್ನಡಿಗರ ಸಹಕಾರದಿಂದ ಒಂದು ಕಟ್ಟಡ ಕಟ್ಟಿಬಿಟ್ಟು ಒಳ್ಳೆಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಅದರಿಂದ ಈ ಕಟ್ಟಡದ ಈಗ ಜಾಗದ ಜೊತೆಗೆ ಕಟ್ಟಡದ ನಿಧಿಯನ್ನು ಸಂಗ್ರಹ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಆ ರೀತಿಯಲ್ಲಿ ನಾವು ಮಾಡಿ ಈ ತಾಲೂಕಿಗೆ ಒಳ್ಳೆಯ ಒಂದು ಕಟ್ಟಡ ಕಟ್ಟಿ ಜನಗಳಿಗೆ ಉಪಕಾರ ಆಗುವಂಥ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ.